ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. 70ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಮ್ಮ ವೇದಿಕ್ ಯೋಗ ಶಾಲೆಯಲ್ಲಿ ಯೋಗ ಅಭ್ಯರ್ಥಿಗಳು ನಡೆಸಿಕೊಟ್ಟಿರುವ ನಾಡಗೀತೆ ಹಾಗೂ ನೃತ್ಯಗಳ ಈ ಕಾರ್ಯಕ್ರಮವನ್ನು ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಹಾಗೆ ನಿನ್ನೆ ನಾನು ಹಾಕಿರುವ ವಿಡಿಯೋವನ್ನು ನೀವಿನ್ನೂ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಫ್ರೆಂಡ್ಸ್. ಯಾಕೆಂದರೆ ಮೈಸೂರಿನ ವಿಜಯನಗರ 3ನೇ ಹಂತದಲ್ಲಿರುವ ಶ್ರೀ ಸಪ್ತಮಾತೃಕಾ ಚೌಡೇಶ್ವರಿ ದೇವಸ್ಥಾನದಲ್ಲಿ 5ನೇ ತಾರೀಕು ಕಾರ್ತಿಕ ಹುಣ್ಣಿಮೆಯಂದು ನೆರವೇರಿದ ಅಪರೂಪದ ಸಂಜನೋತ್ಸವದಲ್ಲಿ ಹಲವಾರು ಬಗೆಯ ಹೂವು, ಹಣ್ಣುಗಳು, ದವಸ, ಧಾನ್ಯ, ಕನಕಗಳಿಂದ ಅಭಿಷೇಕ ಮಾಡಿರೋದು ತುಂಬ ಶ್ರೇಷ್ಠವಾಗಿದೆ. ಅದರಿಂದ ದಯವಿಟ್ಟು ನೀವು ನೋಡಿ ನಿಮ್ಮ ಸ್ನೇಹಿತರಿಗೂ ನೋಡಲು ಅವಕಾಶ ಮಾಡಿಕೊಡಿ. ದೇವಿ ಭುವನ ಮನಮೋಹಿನಿ ನಿರ್ಮಲ ಸೂರ್ಯಕ ರೋಜ್ವಲ ಧರಣಿ ಜನಕ ಜನನಿ ಜನನಿ ನೀಲ ಸಿಂಧು ಜಲದೌತ ಚರಣ ಚಲ ಅನಿಲ ವಿಕಂಪಿತ ಶ್ಯಾಮಲಾಂಚಲ ಅಂಬರ ಚುಂಬಿತ ಪಾಲ ಹಿಮಾಚಲ ಶುಭ್ರ ತುಷಾರ ಕಿರೀಟಿನಿ ದೇವಿ ಭುವನ ಮನಮೋಹಿನಿ ನಿರ್ಮಲ ಸೂರ್ಯಕ ರೋಜ್ವಲ ಧರಣಿ ಜನಕ ಜನನಿ ಜನನಿ. ಗಂ ಗಂ ಗಣಪತಿ ಗಂ ಗಂ ಗಣಪತಿ ಗಂ ಗಣಪತಯೇ ನಮಃ. ಗಂ ಗಂ ಗಣಪತಿ ಗಂ ಗಂ ಗಣಪತಿ ಗಂ ಗಣಪತಯೇ ನಮಃ. ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ನಮಃ. ಏಕದಂತಾಯ ವಕ್ರತುಂಡಾಯ ಗೌರೀನಹಾಯ ನಮಃ. ಮೋದಹಸ್ತಾಯ ರಕ್ತವರ್ಣಾಯ ಲಂಬೋದರಾಯ ನಮಃ. ಮೋದಹಸ್ತಾಯ ರಕ್ತವರ್ಣಾಯ ಲಂಬೋದರಾಯ ನಮಃ. ಹಸ್ತಿವದನಾಯ ಸೂಕ್ಷ್ಮನೇತ್ರಾಯ ಸರ್ಪಸೂದ್ರಾಯ ನಮಃ. ಹಸ್ತಿವದನಾಯ ಸೂಕ್ಷ್ಮನೇತ್ರಾಯ ಸರ್ಪಸೂದ್ರಾಯ ನಮಃ. ಬುದ್ಧಿಪ್ರದಾಯ ಸಿದ್ಧಿನಾಥಾಯ ಪಾಶಹಸ್ತಾಯ ನಮಃ. ಬುದ್ಧಿಪ್ರದಾಯ ಸಿದ್ಧಿನಾಥಾಯ ಪಾಶಹಸ್ತಾಯ ನಮಃ. ಗಂ ಗಂ ಗಣಪತಿ ಗಂ ಗಂ ಗಣಪತಿ ಗಂ ಗಣಪತಯೇ ನಮಃ. ಗಂ ಗಣಪತಯೇ ನಮಃ. ಗಂ ಗಣಪತಯೇ ನಮಃ. ಇವತ್ತೆಲ್ಲ ಖುಷಿ ಆಗ್ತದೆ. ಕನ್ನಡ ರಾಜ್ಯೋತ್ಸವ ಸಡನ್ ಆಗಿ ನನಗೆ ಇವರು ಮೆಸೇಜ್ ನೋಡಿದ ಮೇಲೆ ಗೊತ್ತಿತ್ತು, ನನ್ನ ವಿಚಾರ ಏನು ಹೇಳಿರಲಿಲ್ಲ. ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಸಾಧ್ಯವಾದಷ್ಟು ಕನ್ನಡದಲ್ಲೇ ಮಾತಾಡೋ ಪ್ರಯತ್ನ ಏನಂತಾರೆ, ಶಾಲೆಯಲ್ಲಿ ಯೋಗ ಶಾಲೆಯಲ್ಲಿ ಕನ್ನಡದಲ್ಲೇ ಮಾತನಾಡುವಂಥ, ಯಾವಾಗಲೂ ಕನ್ನಡದಲ್ಲೇ ಮಾತಾಡುವಂಥ ಅಭ್ಯಾಸವನ್ನು ಮಾಡಿಕೊಂಡು ಬರೋಣ. ಯಾಕೆ ಅಂತಂದು ಹೇಳಿದ್ರೆ ಕನ್ನಡಕ್ಕೆ ಇತಿಹಾಸ ಇದೆ ಅಲ್ವಾ? ಕನ್ನಡಕ್ಕೆ ಇತಿಹಾಸ ಇದೆ. ಅದನ್ನು ಬೆಳೆಸೋಣ, ಉಳಿಸೋಣ. ನೀವೆಲ್ಲ ಮಾಡ್ತಾ ಇದ್ದೀರಾ, ಅದನ್ನು ಆನಂದಿಸೋಣ. ಬನ್ನಿ, ಕಾರ್ಯಕ್ರಮವನ್ನು ಮುಂದುವರಿಸೋಣ. ಎಲ್ಲರೂ ಸೇರೋಣ, ಒಂದಾಗಿರೋಣ, ನಗೋಣ, ನಗಿಸೋಣ, ನಗ್ತಾ ಇರೋಣ, ಆರೋಗ್ಯವಾಗಿರೋಣ. ಕನ್ನಡದ ದೀಪ ಹಚ್ಚೇವು, ಕನ್ನಡದ ದೀಪ ಕರುನಾಡ ದೀಪ, ಸಿರಿನುಡಿಯ ದೀಪ, ವರ ವ್ಯಕ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರವೆಯಿಂದ ಕೂಡಿರುವ
ಕೇವಲ ನೀರಲ್ಲ, ಅದು ಪಾವನ ತೀರ್ಥ, ಅದು ಪಾವನ ತೀರ್ಥ. ಕನ್ನಡವೆಂದರೆ ಬರಿ ನುಡಿಯಲ್ಲ, ಹಿಡಿದಿದೆ ಅದರರ್ಥ. ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ, ಅದು ಪಾವನ ತೀರ್ಥ. ಕನ್ನಡವೆಂದರೆ ಬರಿ ನಾಡಲ್ಲ, ಭೂಪಟಗೆ ಚುಕ್ಕಿ. ಮರವೆಂದರೆ ಬರಿ ಕಟ್ಟಿಗೆಯಲ್ಲ, ಶ್ರೀಗಂಧದ ಚಕ್ಕೆ, ಶ್ರೀಗಂಧದ ಚಕ್ಕೆ. ಕನ್ನಡವೆಂದರೆ ಬರಿ ನುಡಿಯಲ್ಲ, ಹಿರಿದಿದೆ ಅದರರ್ಥ. ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ, ಅದು ಪಾವನ ತೀರ್ಥ. ಕನ್ನಡವೆಂದರೆ ಬರಿ ಕರ್ನಾಟಕವಲ್ಲ, ಅಸೀಮ ಅದು ಅಧಿಗಂತ. ದೇವರು ಕೇವಲ ವಿಗ್ರಹವಲ್ಲ, ಅಂತರ್ಭಾವ ಅನಂತ, ಅಂತರ್ಭಾವ ಅನಂತ. ಕನ್ನಡವೆಂದರೆ ಬರಿ ನುಡಿಯಲ್ಲ, ಹಿಡಿದಿದೆ ಅದರರ್ಥ. ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ, ಅದು ಪಾವನ ತೀರ್ಥ. ಕನ್ನಡವೆಂದರೆ ಜನಜಂಗುಳಿ, ಜೀವನ ಶೈಲಿ ನಿಧಾನ. ವಾಯುವೆಂದರೆ ಪರಿಹಯಲ್ಲ, ಉಸಿರದು ಪಂಚಪ್ರಾಣ, ಉಸಿರದು ಪಂಚಪ್ರಾಣ. ಕನ್ನಡವೆಂದರೆ ಬರಿ ನುಡಿಯಲ್ಲ, ಹಿರಿದಿದೆ ಅದರರ್ಥ. ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ, ಅದು ಪಾವನ ತೀರ್ಥ. ಕನ್ನಡವಲ್ಲ ತಿಂಗಳು ನಡೆಸುವ ಹುಲ್ಲಿನ ಕಾಮನ ಬಿಲ್ಲು. ರವಿ ಶಶಿ ತಾರೆಯ ನಿತ್ಯೋತ್ಸವದಿ ಸರಸ್ವತಿ ವೀಣೆಯ ಸೊಲ್ಲು, ಸರಸ್ವತಿ ವೀಣೆಯ ಸೊಲ್ಲು. ಕನ್ನಡವೆಂದರೆ ಬರಿ ನುಡಿಯಲ್ಲ, ಹಿಡಿದಿದೆ ಅದರರ್ಥ. ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ, ಅದು ಪಾವನ ತೀರ್ಥ. ಹೇ ಕೃಷ್ಣ ಶ್ರೀ ಕೃಷ್ಣ, ಗಾಳಿಯ ಪಟದಂತೆ ನಾನಯ್ಯ, ಆಡಿಸೋ ಸೂತ್ರಧಾರಿ ನೀನಯ್ಯ. ಒಳಗಿನ ಕಣ್ಣನು ತೆರೆಸಿದೆಯೋ, ಗೀತೆಯ ಮರ್ಮವ ತಿಳಿಸಿದೆಯೋ. ಒಳಗಿನ ಕಣ್ಣನು ತೆರೆಸಿದೆಯೋ, ಗೀತೆಯ ಮರ್ಮವ ತಿಳಿಸಿದೆಯೋ. ನಾನೇ ಎಂಬ ಭಾವ ನಾಶವಾಯಿತೋ, ನೀನೇ ಎಂಬ ನೀತಿ ನಿಜವಾಯಿತೋ. ನಾನೇ ಎಂಬ ಭಾವ ನಾಶವಾಯಿತೋ, ನೀನೇ ಎಂಬ ನೀತಿ ನಿಜವಾಯಿತೋ. ಶ್ರೀ ಕೃಷ್ಣ ಹೇ ಶ್ರೀ ಕೃಷ್ಣ, ಹೇಳಿದ ನೀತಿಯ ಕೇಳದೆ ಹೋದೆ, ಕೇಳಿ ತಿಳಿಯದೆ ಅವಿವೇಕಿಯಾದೆ. ಎಲ್ಲವೂ ನಾನು ನನ್ನದೇ ಎಂದು ನಂಬಿದೆನಯ್ಯೋ ಶಾಶ್ವತವೆಂದು. ಎಲ್ಲ ಸುಳ್ಳು ಎಲ್ಲವೂ ಕೊಳ್ಳು, ಅರಿತೆನು ಎಂದು
ಕೃಷ್ಣ ಹೇ ಶ್ರೀ ಕೃಷ್ಣ. ಹೆಂಡತಿ ಮಕ್ಕಳು ಬಂಧು ಬಳಗ ರಾಗ ಭೋಗಗಳ ವೈಭೋಗ ಕಾಲನು ಬಂದು ಬಾಯಂದಾಗ ಎಲ್ಲವೂ ಶೂನ್ಯ ಚಿತೆಯೇರುವಾಗ ಎಲ್ಲ ಶೂನ್ಯ ಎಲ್ಲವೂ ಶೂನ್ಯ ಉಳಿಯುವುದೊಂದೇ ದಾನ ಧರ್ಮ ತಂದ ಪುಣ್ಯ. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ಒಳಗಿನ ಕಣ್ಣನು ತೆರೆಸಿದೆಯು, ಗೀತೆಯ ಮರ್ಮವ ತಿಳಿಸಿದೆಯೋ. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ಶ್ರೀ ಕೃಷ್ಣ ಹೇ ಕೃಷ್ಣ. ಬಾನಿಗೊಂದು ಎಲ್ಲಿದೆ, ನಿನ್ನಾಸೆ ಎಲ್ಲಿ ಕೊನೆಯಿದೆ. ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಬಾನಿಗೊಂದು ಎಲ್ಲಿದೆ, ನಿನ್ನಾಸೆ ಎಲ್ಲಿ ಕೊನೆಯಿದೆ. ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಆಸೆ ಎಂಬ ಬಿಸಿಲು ಕುದುರೆ ಏಕೆ ಹೇರುವೆ, ಮರಳು ಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ. ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ನೆನೆಸಿದಂತೆ ಬಾಳಲೇನು ನೆನೆಯದು. ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ. ಬಾಣಿಗೊಂದು ಎಲ್ಲಿದೆ, ಹುಟ್ಟು ಸಾವು ಬಾಳಿನಲ್ಲಿ ಎರಡು ಕೊನೆಗಳು. ಬಯಸಿದಾಗ ಕಾಣದಿರುವ ಎರಡು ಮುಖಗಳು. ಹರುಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ, ಹೂವು ಮುಳ್ಳು ಎರಡು ಉಂಟು ಬಾಳದ ಹೇಳಿ. ದುರಾಸೇತಕೆ ನಿರಾಸೇತಕೆ, ಅದೇನೇ ಬಂದರೂ ಅವನ ಕಾಣಿಕೆ. ಬಾನಿಗೊಂದು ಎಲ್ಲಿದೆ, ನಿನ್ನಾಸೆ ಎಲ್ಲಿ ಕೊನೆಯಿದೆ. ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ನಿಧಾನಿಸು ನಿಧಾನಿಸು, ನಿಧಾನಿಸು ನಿಧಾನಿಸು. ದಿಕ್ಕು ಬದಲಾಗಿದೆ ಇವತ್ತು ಅಲ್ವಾ. ಪ್ರತಿ ಸಾರಿ ನಾವು ಈ ಥರ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ.
ಈಗ ಈ ಬಾರಿ ಇವತ್ತು ಇವರು ವಿಶೇಷವಾಗಿ ನಮ್ಮ ಇಬ್ಬರು ಮುಖ್ಯ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ. ನನಗೆ ಈ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಪ್ರತಿ ದಿವಸ ಲವಲವಿಕೆಯಿಂದ ಹೇಗೆ ನೀವು ಇವತ್ತು ಹಾಡು ಹೇಳಿದ್ರು ನೋಡಿ, ಕನ್ನಡದಲ್ಲೇ ಮಾತನಾಡ್ತಿದ್ದೇನೆ, ಹೌದಾ? ಲವಲವಿಕೆಯಿಂದ ಹೇಗೆ ನೀವು ಚಟುವಟಿಕೆಯಲ್ಲಿ ಪಾಲ್ಗೊಂಡು ನೃತ್ಯ ಮಾಡಿದಿರಿ, ಹಾಡು ಹೇಳಿದಿರಿ. ಪ್ರತಿ ದಿವಸ ಪ್ರತಿ ಕ್ಷಣದಲ್ಲೂ ಈ ಲವಲವಿಕೆ, ಈ ಚಟುವಟಿಕೆ, ಈ ಒಂದು ಶಕ್ತಿ ಸದಾ ಇರಲಿ. ಕನ್ನಡ ನಾವು ಹೇಗೆ ಬೆಳೆಸಬೇಕು ಅಂತಂದೇಳಿ ನಿರ್ಧಾರ ತಗೊಳ್ತಾ ಇದ್ದೀವೋ ತಗೊಂಡು ಬಿಟ್ಟಿದ್ದಾರೆ. ರಾಜ ಮಹಾರಾಜರುಗಳ ಕಾಲದಿಂದನೂ ಕೂಡ ಇದು ನಡ್ಕೊಂಡು ಬಂದಿದೆ. ನಾವು ಇವಾಗ ಕನ್ನಡ ಅಂತ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀವೋ ಅದೇ ಥರ ನಾನು ನನ್ನ ಆರೋಗ್ಯ, ನನ್ನ ದೇಹ, ನನ್ನ ಮನಸ್ಸು ಚೆನ್ನಾಗಿರಬೇಕು, ಬೆಳಿಬೇಕು, ಉಳಿಸ್ಬೇಕು. ಮತ್ತು ಮುಂದಿನ ಪೀಳಿಗೆಗೆ ನಾವು ಮಾರ್ಗದರ್ಶಕರಾಗಿರಬೇಕು. ಅವ್ರು ನೋಡಿ ಎಷ್ಟು ಆರೋಗ್ಯವಾಗಿದ್ದಾರೆ, ಎಷ್ಟು ಚಟುವಟಿಕೆಯಿಂದ ಇದ್ದಾರೆ, ಎಷ್ಟು ಆಕರ್ಷಣಾ ಮನೋಭಾವವನ್ನು ಬೆಳೆಸ್ಕೊಳ್ಳಿ. ಕನ್ನಡ ಭಾಷೆಯಲ್ಲಿ ಮಾತಾಡುವಂಥ ಅಭ್ಯಾಸವನ್ನು ಮಾಡಿಕೊಳ್ಳೋಣ. ಸಾಧ್ಯವಾದಷ್ಟು ಕನ್ನಡ ಮಾತಾಡೋಣ. ಈ ಕಾರ್ಯಕ್ರಮನ ಪ್ರೇಮಲೀಲಾ ತುಂಬ ಚೆನ್ನಾಗಿ ನಿರೂಪಣೆ ಮಾಡಿದರು, ಆಯೋಜನೆ ಮಾಡಿದರು. ಧನ್ಯವಾದಗಳು. ಎಲ್ಲರೂ ಒಂದೇ ಬಾರಿಗೆ ಜೈ ಕನ್ನಡಾಂಬೆ, ಜೈ ಕರ್ನಾಟಕ ಮಾತೆ ಅಂತ ಹೇಳಿಬಿಡೋಣ. ಓಕೆ, ಜೈ ಕನ್ನಡಾಂಬೆ.